ಎಲ್ ಎಲ್ಲಿಂದ ಓ ಒಂದಾಗಿ. ನಿಮಗೆ ಕೊಟ್ಟಂತ ಮೊದಲ ಸಂಭಾವನೆ ಹೇಗಿತ್ತು ಸರ್? ಇಲ್ಲಿ 2,500 ರೂಪಾಯಿ ಇತ್ತು. ನಾನಿಲ್ಲಿ ಗೇನ್ ಆಗಬಲ್ಲೆ ಅಂತ ಅನಿಸ್ತು. ಒಂದಷ್ಟು ಚೇಂಜ್ ಕೇಳಿದ್ರು ಅವರು. ಅತಿ ಹೆಚ್ಚು ಸಾಂಗ್ ಬರೆದಿದ್ದು ಗುರುಕಿರಣಿಗೆ. 50% ಸಾಂಗ್ ನಾನೇ ಬರ್ತಿಲ್ಲ. ಗುರುಜಿ ಹೆಂಗೆ ನಾನು ಕೆಲಸ ಬಿಡ್ಬೋದಾ ಅಂತ. ಏನಂದ್ರು? ನಾನಂತೂ ಕೊಡ್ತೀನಪ್ಪ ಅನ್ನೋದು ಇದೆಯಲ್ಲ, ಅದೇ ಸಾಕಾಯ್ತು ನನಗೆ. ಸರ್, ಈಗಿನವರಿಗೆ ತುಂಬಾ ತಾಳ್ಮೆ ಕಮ್ಮಿ ರೈಟರ್ಸ್ಗೆ. ನಾನು ಹೇಳ್ತೀನಿ, ಇಲ್ಲಿ ದೊಡ್ಡ ಆಯುಧನೇ ತಾಳ್ಮೆ. ಆದ್ರೆ ನೀವೇನಾದ್ರು ಹೆಸರು ಮಾಡಿದ್ರೆ ನೀವು ಬೇಡ ಅಂದ್ರೆ ಪೇಮೆಂಟ್ ಕೊಡ್ತಾರೆ. ನಿಮ್ಮ ಮನೆ ಬಾಗಿಲು ಬರುತ್ತೆ. ಖಡ್ಗದಂತೆ ಮೊನಚು ತುಂಬಾ ಟೈಮ್ ತಗೊಂಡಿದ್ದು. ಬಾನಿಂದ ಬಾಚಂದಿರ ಯೂಶಲಿ ಗುರುಕಿರಣ್ ಮೀಟರ್ಗೆಲ್ಲ ಕೊಡ್ತಾರೆ. ಆಕ್ಚುಲಿ ಹೌದೌದು, ಮೀಟ್ರೇ ಕೊಡೋದವರು. ಓಕೆ, ನನ್ನ ಅದೃಷ್ಟ ಅವತ್ತು ತುಂಬಾ ಚೆನ್ನಾಗಿದೆ ಅಂದ್ರೆ ನನಗೆ ಮೀಟರ್ ಬರ್ಕೊಳ್ಳಿ ಅಂದ್ರು. ಮೀಟರ್ ಅಂದ್ರೇನೆ ಗೊತ್ತಿಲ್ಲ ಇಲ್ಲ. ಪುಣ್ಯ ಇಲ್ಲ ಅಂದ್ರೆ ನನಗೆ ನನ್ನ ಇನ್ನೊಬ್ಬ AT ರವೀಶ್ ಅಂತ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ, ಅವರು ನನ್ನ ಊರವ್ರು. ಆಕ್ಚುಲಿ ಅವ್ರನ್ನ ಮೀಟ್ ಮಾಡಿದ ಅವರು, ನೀವು ಟ್ಯೂನ್ ಕೇಳಿ ಅಂತ ನನಗೆ ಒಂದು ಮಾತು ಹೇಳಿದ್ರು ಅವರು. ಟ್ಯೂನ್ ಅಂದ್ರೆ ಗೊತ್ತಿಲ್ಲ, ಮೀಟರ್ ಅಂದ್ರೆ ಗೊತ್ತಿಲ್ಲ ನಂಗೆ. ಆಕ್ಚುಲಿ ನೀವು ಟ್ಯೂನ್ ಕೇಳಿ ಬರೆಯಕ್ಕೆ ಈಸಿ ಆಗುತ್ತೆ ಅಂತ ಅವ್ರು ಹೇಳಿದ್ರು. ಹಾಗಾಗಿ ನಾನು ಗುರುಕಿರಣ್ ಅವ್ರದ್ದು ಮೀಟ್ರು ಬರ್ಕೊಳ್ಳಿ ಅಂದಾಗ, ಸರ್ ಟ್ಯೂನ್ ಕೊಡ್ಬೋದಾ ಅಂದೆ ನಾನು. ಆಕ್ಚುಲಿ ಅದು ಒಂದು ಅಧಿಕ ಪ್ರಸಂಗದ ಕ್ವಶನ್ ಹೇಳಬೇಕು ಅಂದ್ರೆ, ಮೀಟ್ರ್ ಕೊಟ್ಟ ಕುದುರೆ ನೇರಲಾದ ಇನ್ನೊಂದು ಕುದುರೆನ ಕೇಳೋನು ಜಾಣನೂ ಅಲ್ಲ ವೀರನೂ ಅಲ್ಲ ಅಂತ ಬಸವಣ್ಣರು ಹೇಳ್ದಂಗೆ ನಾನು ಕೇಳ್ದೆ. ಕೊಡಿ ಸರ್. ಅವ್ರು ಏನ್ ಅನ್ಸ್ತೋ ಗೊತ್ತಿಲ್ಲ, ಕೊಟ್ರು ನಂಗೆ. ಒಂದು ಕೆಲಸ ಮಾಡಿ ಈವ್ನಿಂಗ್ ಬನ್ನಿ ಅಂದ್ರು ನಂಗೆ. ಅವತ್ತೇ ಈವ್ನಿಂಗ್ ಹೋದೆ. ಒಂದು ಕ್ಯಾಸೆಟ್ ಕೊಟ್ಟರು. ಕ್ಯಾಸೆಟ್ ಕೊಟ್ಟ ನಂತರ ನಾನು ಒಂದು ವಾಕ್ಮಾನ್ ತೊಗೊಂಡೆ, ಹಾಕಿ ಕೇಳಿದ್ರು. ನಾನು ಬಸವೇಶ್ವರ ನಗರದಲ್ಲಿದ್ದೆ ಅವಾಗ. ಕೇಳಿದ್ರೆ ಆ ಟ್ಯೂನೇ ಅದ್ಭುತವಾಗಿತ್ತು. ನನ್ಗೆ ಗೊತ್ತಾಯ್ತಿದ್ದು ಏನೋ ಒಂದು ಆಗತ್ತಿದು ಅಂತ. ನಾನು ಕೂತ್ಕೊಂಡು ಬರೆದು ನಾನು ಫಸ್ಟ್ ಬರ್ದಿದ್ದೆ ಆ್ಯಕ್ಚುಲಿ, ಮುಗಿಲು ಕಟ್ಟಿದೆ ನವಿಲು ಕಾದಿದೆ ಪ್ರೀತಿಯ ಮಳೆ ಸುರಿವೆ ಅಂತ. ಅದನ್ನು ತಗೊಂಡೋಗಿ ಗುರುಕಿರಣ್ ಅವ್ರಿಗೆ ತೋರಿಸ್ದೆ. ಮತ್ತೆ ನೋಡಿದ್ರು, ಇದು ಮೀಟ್ರಿಗಿಲ್ಲ ಅಂದರು. ಅಯ್ಯೋ ಸಿಕ್ಕಾಕೊಂಡ. ಸರ್ ಹೆಂಗೆ ಸರ್ ಇದು ಸಿಕ್ಕಾಕೊಂಡೆ ಹೆಂಗೆ ಸರ್ ಅಂತ. ನೋಡಿ, ತಾನನ ನಾನ ಅದು ಟ್ಯೂನು. ತಾನನ ಅಂದ್ರೆ ಫಸ್ಟ್ ಅಕ್ಷರ ದೀರ್ಘ ಬರಬೇಕು, ಆಮೇಲೆ 2 ಹ್ರಸ್ವ ಅಕ್ಷರಗಳು. ನೀವು ಬರ್ದಿರೋದು ಎಲ್ಲ ಹ್ರಸ್ವ ಇದೆ. ಮುಗಿಲು ತನನ ನಾನನ ಮಾಡಿದ್ದೀರ ನೀವು, ತಾನನ ನಾನನ ಮಾಡಿಲ್ಲ ಅಂತ. ಹೌದು ಸರ್. ನನಗೆ ಅದು ಇಮಿಡಿಯೇಟ್ ಕ್ಯಾಚ್ ಆಯ್ತು ನಂಗೆ. ಯಾಕಂದ್ರೆ ಕನ್ನಡ ತುಂಬಾ ಚೆನ್ನಾಗಿತ್ತು ನಂಗೆ. ಛಂದಸ್ಸು ನಥಿಂಗ್ ಬಟ್ ಮಾತ್ರೆಗಳನ್ನ ಹಾಕೊಳ್ಳೋದಷ್ಟೇ, ಲಘು ಗುರು. ಹಿಂಗ ಅಂತ ಗೊತ್ತಾಗಿ ಆಮೇಲೆ ನನ್ನ ಮಧ್ಯದಲ್ಲಿ ಎಲ್ಲೋ ಒಂದ್ ಕಡೆ ಬರ್ದಿದ್ದೆ. ನಾನು ಅದು ನನ್ನಲ್ಲಿ ನಾನಿಲ್ಲ ಅನ್ನೋ ಪದನ ನಾನು ಮಧ್ಯದಲ್ಲಿ ಎಲ್ಲೋ ಬರ್ದಿದ್ದೆ. ಅದು ನೋಡಿ, ಇದು ತುಂಬಾ ಚೆನ್ನಾಗಿದೆ ನೋಡಿ, ಸೌಂಡಿಂಗ್ ಚೆನ್ನಾಗಿದೆ, ಇದು ಆಗತ್ತಿಲ್ಲ ಫಸ್ಟಿಗೆ ಇದು ಅಂತ ಇಲ್ಲಿ ಕೊಡ್ಸಿದ್ರು. ಇನ್ನು ಕಂಟಿನ್ಯೂ ಮಾಡಿ ಅಂದ್ರು. ಆವಾಗ ನನಗೆ ಈಸಿ ಆಯ್ತದು. ನನ್ನಲ್ಲಿ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋದೆ. ನೀವು ನೋಡಿದ್ರೆ ಅಲ್ಲಿ ಮೋಸ್ಟ್ಲಿ ಪಲ್ಲವಿಲಿ ಒಂದು 47 ಎಷ್ಟು ಅಕ್ಷರಗಳು ಬರ್ತವೆ. ಅದರಲ್ಲಿ 30 ಚಿಲ್ಲರೆ ಅಕ್ಷರಗಳು 2 ಪದಗಳಿಂದ ಆಗಿವೆ, ನಾ ಮತ್ತೆ ಲಾ. ನನ್ನಲ್ಲಿ ನಾನಿಲ್ಲ ನೋಡಿ, ನಾ ಲಾ ಬಿಟ್ರೆ ಬೇರೆ ಅಕ್ಷರನೇ ಇಲ್ಲ. ಮನದಲ್ಲಿ ನೀನೆಲ್ಲ ಅಲ್ಲೊಂದು ಆ ಅಕ್ಷರ ಬಿಟ್ಟು ಮತ್ತೆಲ್ಲ ಅದೇನೆ. ಮಾ ಒಂದು, ಆಮೇಲೆ ನೀನೇನೇ ನಾನಾದೆ 5 ನಾ. 6 ಅಕ್ಷರಗಳ 2 ಪದ, 3 ಅದರಲ್ಲಿ 5 ನಾ. ನೀನೇನೆ ನಾನಾದೆ ಅದೆಲ್ಲ ಸೇರಿ ಹೊರಗಡೆ ಕೇಳೋರಿಗೆ ಅದೆಲ್ಲ ಈ ವ್ಯಾಕರಣ ಎಲ್ಲ ಅರ್ಥ ಆಗದೆ ಇರ್ಬೋದು. ಬಟ್ ಏನೋ ಸೌಂಡಿಂಗ್ ಚೆನ್ನಾಗಿ ಅನಿಸ್ತಿರುತ್ತೆ, ಬಹಳ ಮಧುರ ಅನಿಸ್ತಾ ಇರುತ್ತೆ, ಬಹಳ ಸರಾಗ ಅನಿಸ್ತಾ ಇರುತ್ತೆ. ಅದು ಇಟ್ಕೋತು. ಸೊ ಅವ್ರಿಗೆ ಖುಷಿ ಆಯ್ತು ಈ ಪ್ರಯೋಗಗಳು. ಸರ್ ಎಲ್ಲ ಇದನ್ನ ಲಾನೇ ಮಾಡಿದ್ದೀನಿ, ತುಂಬ ಇಷ್ಟ ಆಗೋಯ್ತು ಅವ್ರಿಗೆ. ಸೊ ಹೀಗೆ ನನ್ನ ಮೊದಲ ಸಾಂಗ್. ಅದೇ ಆಗ್ಲೇ ಹೇಳ್ದಂಗೆ ಮುಗ್ಧ ಹುಡುಗ, ಒಳ್ಳೆ ಪರಿಸರದಿಂದ ಬಂದಂತ. ಹೌದು ಹೌದು. ಆ ಸಿನಿಮಾದ ಹಾಡು ಬರೆದಾಗ ಒಂದು ರೀತಿಯ ಸೋಜಿಗೆ ಅನಿಸ್ತದೆ. ಹೌದು, ನಾನಿಲ್ಲಿ ಗೇನ್ ಆಗಬಲ್ಲೆ ಅಂತ ಅನಿಸ್ತಾ ನಿಮ್ಗೆ ಅವಾಗ? ಇಲ್ಲ, ನಂಗೆ ಅನಿಸ್ತು. ಯಾಕಂದರೆ ಮೊದಲನೇ ಹಾಡಿನಲ್ಲೇ ನನಗೆ ಕಷ್ಟ ಆಗಿಲ್ಲ. ಒಂದಷ್ಟು ಚೇಂಜ್ ಕೇಳಿದ್ರು ಅವರು, ಅದೆಲ್ಲ ನಾನು ಈಸಿಯಾಗಿ ಮಾಡಿದೆ. ಇಲ್ಲಿ ಈಗ ನೀವು ಹೇಳಿದ್ರಲ್ಲ, ಈಗ ನನ್ನಲ್ಲಿ ಛಂದಸ್ಸಂತೂ ನನಗೆ ಅಲ್ಲೇ ಸಿಕ್ತು. ಯಾಕಂದರೆ ಮಧ್ಯೆ ನಾವು ಕಲ್ತಿದ್ದು. ಬಟ್ ಇದನ್ನ ಅಪ್ಲೈ ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಯಾವಾಗ ಅದು ಅಪ್ಲೈ ಮಾಡಬೇಕು ಅಂತ ಗೊತ್ತಾದಾಗ ಅದು ಈಸಿ ಆಯ್ತು ನನಗೆ. ಆಮೇಲೆ ಅವ್ರು ಕೇಳಿದ ಚೇಂಜ್ಗಳನ್ನು ನಾನು ಈಸಿಯಾಗಿ ಮಾಡಿಕೊಟ್ಟೆ. ಇವತ್ತಿಗೂ ಗುರುಕಿರಣ್ ಅವರು ಒಂದು ಹೇಳ್ತಾರೆ ನನಗೆ, ಅವ್ರಿಗೆ ತುಂಬ ಇಷ್ಟವಾದ ಸಂಗತಿ ನನ್ನಲ್ಲಿ ಏನು ಅಂದರೆ, ಈ ಸಾಂಗ್ ಬರೆಯೋಕೆ 1 ವಾರ ಆಯಿತು ಟೋಟಲ್ ಫೈನಲೈಸ್ ಆಗಿ. ಇದೆಲ್ಲ ಆಗಿ ಈ ಸಾಂಗ್ ಒಂದು ಮಟ್ಟಕ್ಕೆ ರೆಕಾರ್ಡು ಆಯಿತು. ರೆಕಾರ್ಡ್ ಅಂದರೆ ಡಮ್ಮಿ ಸಿಂಗರ್ ಅಂದರೆ ಟ್ರ್ಯಾಕ್ ಇಟ್ಕೊಂಡು ರೆಕಾರ್ಡ್ ಆಯಿತು. ರೆಕಾರ್ಡ್ ಆದ ನಂತರ ಸುಮಾರು 1 ತಿಂಗಳ ಮೇಲೆ ನನಗೇನೋ ಒಂದು ಬದಲಾವಣೆ ಮಾಡಬೇಕು ಅನಿಸ್ತು ನಿಮಗೆ. ನನಗೆ ನಾನು ಹೋಗಿ ಹೇಳಿದೆ, ಅದವ್ರಿಗೆ ತುಂಬ ಇಷ್ಟ ಆಯಿತು.
ಅಂದರೆ ಏನಾಗುತ್ತೆ ಅಂದರೆ ಸಾಮಾನ್ಯವಾಗಿ ಓಕೆ ಆದರೆ ಸಾಕಪ್ಪ ಅಂತ ಇರ್ತಾರೆ. ಒಂದು ವಾರ ಆಗೋಯ್ತು ಹೆಂಗೋ ಓಕೆ ಆಗಿಬಿಟ್ರೆ ಕೈ ತೊಳ್ಕೊಬಿಡ್ಬೇಕು ಅನ್ನೋ ಥರ. ಇದು ಈ ಹಾಡು ಮುಗಿದ ಮೇಲೂ ಓಕೆ ಆದಮೇಲೂ ಅದು ನನ್ನ ತಲೆಯಿಂದ ಹೋಗಿರಲಿಲ್ಲ. ಏನೋ ಬೆಟರ್ ಮಾಡಬೇಕು, ಚೆನ್ನಾಗಬೇಕು ಅನ್ನೋದೊಂದು ನನ್ನ ತಲೆಯಲ್ಲಿ ಓಡ್ತಾ ಇತ್ತು ಅನ್ನೋದು ಅವ್ರಿಗೆ ತುಂಬ ಇಷ್ಟ ಆಯಿತು. ಸೊ ಗೊತ್ತಿಲ್ಲ, ಇದು ನಾನು ಪ್ರಯತ್ನಪೂರ್ವಕವಾಗಿ ಮಾಡಿಲ್ಲ, ಬಟ್ ಅದನ್ನು ಅವ್ರು ಗುರುಸಿದ್ರು. ಓ ಈ ಹುಡುಗ ಸುಮ್ಮನೆ ಬಂದಿಲ್ಲ, ಏನೋ ಒಂದು ಬರೆದ್ಬಿಟ್ಟು ಎದೋಗಿ ಬಂದಿಲ್ಲ, ಒಂದು ದುಡ್ತಾ ಇದೆ, ಒಂದು ಬದ್ಧತೆ ಇದೆ. ಆ ಪಾಯಿಂಟೇ ಮೋಸ್ಟ್ಲಿ ನನ್ನ ಮುಂದೆ ಅವ್ರು ನನಗೆ ಇನ್ನೊಂದು ಸಾಂಗ್ ಬರೀ ಅನ್ನೋಕ್ಕೆ ಕಾರಣ. ಆ ಸಿನಿಮಾದ ಇನ್ನೊಂದು ಸಾಂಗ್ ಕೊಟ್ಟರು. 3 ಸಾಂಗ್ ಬರೀಬೇಕಿತ್ತು ನಾನು. 2ನೇ ಸಾಂಗ್ ಬರೆದ ನಂತರ ಊರಿಗೆ ಹೋಗಿ ನಾನು ಒಂದಷ್ಟು ದಿನ ಸಿಗ್ಲಿಲ್ಲ ಅವ್ರಿಗೆ. ಈ ತರ ಫೋನ್ ಗಿನ್ನೆಲ್ಲ ಇರಲಿಲ್ಲ. 2ನೇ ಸಾಂಗು ತುಂಬಾ ಚೆನ್ನಾಗಿದೆ. 2ನೇ ಸಾಂಗಲ್ಲಿ ದೊಡ್ಡ ಪ್ರಯೋಗ ಮಾಡಿದ್ವಿ ನಾವು. ಅದು ಇನ್ನೂ ಯಾರಾದ್ರೂ ಫ್ಲಾಟ್ ಆಗುವಂತ ಪ್ರಯೋಗ. ಹೌದು, ಅವಾಗಲೇ ನಿಮಗೆ ಪ್ರಯೋಗ ಸಿಕ್ಬಿಡ್ತು. ಹೌದೌದು. ಅಂದ್ರೆ ಅವಾಗ ನಂಗೆ ಪ್ರೇಮ್ ಅವ್ರದ್ದು ಫಸ್ಟ್ ಸಿನಿಮಾ. ತೆಳ್ಳಗೆ ಸಣ್ಣ ಹುಡುಗ, ಮಂಡ್ಯದ ಹುಡುಗ ಅವರು. ನಾನು ಫಸ್ಟ್ ಶಿವಮೊಗ್ಗದ ಒಂದು ಕುಗ್ರಾಮದಿಂದ ಬಂದವರು ಹುಡುಗ. ಅವರು ಹಂಗೆ ಇದ್ರು ಪಾಪ, ಪ್ರೇಮ್ ಅವರು ಹಂಗೆ ಇದ್ರು. ನಿಜ ಹೇಳ್ಬೇಕು ಅಂದ್ರೆ ಅವ್ರು ಹೇಳಿದ್ದು ನನಗೆ, ಹೀರೋಯಿನ್ಗೆ ಲವ್ ಯು ಹೇಳೋಕ್ಕಾಗದೆ ಒದ್ದಾಡ್ತಿದ್ದಾನೆ, ಒಂದು ಪ್ರೀತಿ ಹೇಳೋಕ್ಕಾಗದೆ ಒದ್ದಾಡ್ತಿದ್ದಾನೆ. ಆ ಹಂತದಲ್ಲಿ ಏನೋ ಹೇಳಬೇಕು, ಅದು ಹೇಳ್ದಂಗೆ ಇರಬಾರ್ದು, ಇಂಡೈರೆಕ್ಟಾಗಿ ಹೇಳಬೇಕು ಆ ಥರದ್ದು ಅಂತ ನಂಗೆ ಸಿಚುವೇಶನ್ ಹೇಳಿದ್ರು. ನಾನು ಅವಾಗ ಇವ್ರು ಗುರುಕಿರಣ್ ಕೊಟ್ಟ ಟ್ಯೂನು ಎಲ್ ಲಾ 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 ಅಂತ ಇತ್ತು. ಅವರು ಹೇಳಿದ್ರು ನೋಡಿ, ಇಲ್ಲ ಮೇನ್ ಇದರಲ್ಲಿ ಲಾ 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 ಈ ಒಂದೊಂದು ಅಕ್ಷರಗಳಿದಾವಲ್ಲ, ಇದು ತುಂಬ ಇಂಪಾರ್ಟೆಂಟು. ಇಲ್ಲಿ ಕರೆಕ್ಟಾಗಿ ಕೂರಿಸಿದ್ರೆ ಈ ಸಾಂಗ್ ಚೆನ್ನಾಗಿ ಕೇಳುತ್ತೆ, ಇದು ಕರೆಕ್ಟಾಗಿ ಕೂರಿಸಿಲ್ಲ ಅಂದರೆ ಚೆನ್ನಾಗಿ ಕೇಳಲ್ಲ ಇದು ಅಂತ. ನಾನು ಸುಮ್ಮನೆ ಇಟ್ಕೊಂಡು ಈ ಲವ್ ಇಂಡೈರೆಕ್ಟಾಗಿ ಹೇಳಬೇಕು ಅದೆಲ್ಲ ಇತ್ತಲ್ಲ, ಲಾ 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 ಎಲ್ಲಿಂದ ಓ ಒಂದಾದ ವಿ ಊದುಂಬಿಯು ಅಂತ ಬರ್ಕೊಂಡೆ. ಅಲ್ಲಿ ಏನು ಪ್ರಯೋಗ ಅಂದರೆ, ನಿಮ್ಗೆ ಅದ್ಭುತ ಪ್ರಯೋಗ ಏನಂದರೆ, ಅದು ನೀವು ಸುಮ್ಮನೆ ಓದಿದ್ರೆ ಎಲ್ಲೆಲ್ಲಿಂದವೋ ಒಂದಾದ ವಿ ಹೂದುಂಬಿಯು, ಎಲ್ಲೆಲ್ಲಿಂದವೋ ಒಂದಾದ ವಿ ಹೂದುಂಬಿಯು, ಪಕ್ಕಾ ಕನ್ನಡ, ಯಾವ ಬೆರಕೆನೂ ಇಲ್ಲ. ಬಟ್ ಬೇಕಾದ್ರೆ ಬಿಡಿಸಿ ನೋಡಿದ್ರೆ ನೀವು ಎಲ್ಲಿಂದ ಓ ಒಂದಾದ ವಿ ಹೂದುಂಬಿ ಇಯು ಇಯು ಲವ್ ಯು ಆಗೋಯ್ತಲ್ಲಿ. ಅಂದರೆ ಈ ಥರ ಪ್ರಯೋಗ ಯಾರೇ ಮಾಡಲಿ, ನನಗೆ ಹೆಮ್ಮೆನೆ ಒಪ್ಕೊಳ್ಳೇಬೇಕು. ಅದು ಒಂದು ಲೈನಲ್ಲಿ ಲವ್ ಯುನ ಅಡಗಿಸಿಟ್ಟಿದ್ದೀರಿ. ಇವ್ರು ಹೇಳಿದ್ದು ಭಾವನೆಯಲ್ಲಿ ಅಡಗಿಸಿಡು ಅಂತ, ನಾವು ಅಕ್ಷರಗಳಲ್ಲೂ ಅಡಗಿಸಿಟ್ಟು 2 ಡೈಮೆನ್ಷನ್ ಆಗೋಯ್ತದು. ಒಂದು ಭಾವನೆಗಳಲ್ಲಿ ಅಡಗಿಸ್ಬಿಟ್ವಿ, ಅಕ್ಷರ ಡೈಮೆನ್ಷನ್ ಬದಲಾಗೋಯ್ತದು. ತುಂಬ ಖುಷಿ ಪಟ್ರಿ, ಹೆಂಗೋ ಮಾಡಿದೆ ಇದು. ನಾನು ಫಸ್ಟ್ ಹೇಳಿದೆ, ಸರ್ ಇಲ್ಲಿ ಲವ್ ಯು ತರಲಾ ಅಂತ ಕೇಳಿದೆ. ಏನೋ ಮಾಡಿ ಲವ್ ಎಲ್ಲೋ ವಿ ತರ್ಬೋದು, ಇಯು ಹೆಂಗೆ ತರ್ತೀಯ ನೀನು, ಇಯು ಹೆಂಗೆ ತರ್ತೀಯ ಅನ್ನೋ ಸಮಸ್ಯೆ ಆಯಿತು. ಅದಕ್ಕೂ ಒಂದು ದಾರಿ ಹುಡುಕ್ದೆ ನಾನು. ದುಂಬಿಯು ಇಯು ಮಾಡ್ಬಿಟ್ವಿ ಅಲ್ಲಿ. ಸೊ ಅದ್ಭುತ ಅನ್ಸ್ಬಿಡ್ತವ್ರೆ. ಹಂಗಾಗಿ 3ನೇ ಹಾಡು ನಂಗೆ ಬರೆಯೋಕೆ ಬಂದಿತ್ತು. ನನ್ನ ಹುಡುಕಿದ್ರು, ಪ್ರೇಮ್ ಹುಡುಕರು, ಗುರುಜಿ ಹೋಗ್ಬಿಟ್ಟಿದ್ರೆ ಊರಿಗೆ ಹೋಗ್ಬಿಟ್ಟಿದ್ದೆ. ಒಂದು ವಾರ ಬರಲಿಲ್ಲ ನಾನು. ಯಾವುದು ಹೃದಯದ ಒಳಗೆ ಹೃದಯವಿದೆ, ಅದಾಮೇಲೆ ನಾಗೇಂದ್ರ ಪ್ರಸಾದ್ ಬರೋದು. ನಾನು ಇಲ್ಲಿ ಅವೈಲೇಬಲ್ ಇದ್ದಿದ್ರೆ ಆ ಹಾಡು ಕೂಡ ನಾನೇ ಬರೀಬೇಕಾಗಿತ್ತು. ಅಂತೂ ಫಸ್ಟ್ ಸಿನಿಮಾಗೆ 2 ಸಾಂಗ್ ಬರೆದು ಸೂಪರ್ ಹಿಟ್ ಆಯ್ತು, ಸಿನಿಮಾನ ಸೂಪರ್ ಹಿಟ್. ಅಲ್ಲಿಂದ ಕವಿರಾಜ್ ಇಲ್ಲಿವರೆಗೂ ಹಿಂತಿರುಗಿ ನೋಡಿಲ್ಲ. ಮೊದಲನೇ ಹಾಡು ಬರೀತೀರಿ, 2ನೇ ಹಾಡು ಬರೀತೀರಿ. ನಿಮಗೆ ಕೊಟ್ಟಂತ ಮೊದಲ ಸಂಭಾವನೆ ಹೇಗಿತ್ತು ಸರ್? ಮೊದಲ ಸಂಭಾವನೆ ನನಗೆ ಗುರುಕಿರಣ್ ಅವರು ಕೊಟ್ಟಿರೋದು. ಗುರುಕಿರಣ್ ಅವ್ರದ್ದು ಒಂದು ಶೈಲಿ ಇದೆ, ದುಡ್ಡು ಕೊಡುವಾಗ ಅವ್ರು ಯಾರು ಹಿಂಗೆ ಆ ಬಗ್ಗೆನೇ ಮಾತಾಡಲ್ಲ. ಅವರು ದುಡ್ಡು ಕೊಡ್ತಾ ಇದೀನಿ ಚರ್ಚೆನೂ ಬರಲ್ಲ, ಹಿಂಟು ಕೊಡಲ್ಲ, ಯಾರಿಗಾದ್ರೂ ಹಂಗೆ ಒಂಥರ ಸುಮ್ಮನೆ ಬಂದು ಏನೋ ಹಿಂಗೆ ಕೈಯಲ್ಲಿಟ್ಟು ಹೋಗ್ಬಿಡ್ತಾರೆ. ಮುಖನೂ ನೋಡಲ್ಲ, ಥ್ಯಾಂಕ್ಸ್ ಹೇಳೋಕ್ಕೂ ಅವಕಾಶ ಕೊಡಲ್ಲ ಅವರು ಆ ಟೈಮಲ್ಲಿ. ಒಂಥರ ಎಡಗೈ ಕೊಟ್ಟಿದ್ದು ಬಲಗೈ ಗೊತ್ತಾಗಬಾರ್ದು ಅನ್ನೋ ಥರ ಏನೋ ಅದು ಅವ್ರದ್ದೊಂದು ಸ್ಟೈಲ್. ಅದು ಕೆಲವು ವಿಷಯಗಳಲ್ಲಿ ಇದೆ, ಅದು ಟಿಪಿಕಲ್ ಗುರುಕಿರಣ್ ಅವ್ರ ಸ್ಟೈಲ್ ಇದೆ. ನಾನು ಅದೇ ಅಶ್ವಿನಿ ಸ್ಟುಡಿಯೋದ ಇದ್ರಲ್ಲಿ ನಿಂತಿದ್ದೆ ಪ್ಯಾಸೇಜಲ್ಲಿ. ಹಿಂಗೆ ಬಂದರು, ಹಿಂಗಂದ್ರು, ಹೋಗ್ತಾ ಇದ್ರು, ಹಿಂಗಂದ್ರೆ ಏನೋ ಕೊಡ್ತಾರಲ್ಲ ಅಂತ ನಾನು ಕೈ ಚಾಚಿದೆ. ಕೈಯಲ್ಲಿ ಏನೋ ಒಂದಷ್ಟು ಕಾಗದದ ಮುದ್ದೆಗಳಿಟ್ಟಂಗಾಯ್ತು. ಹೋಗ್ಬಿಟ್ರು, ಇಟ್ಕೊಂಡು ಓಪನ್ ಮಾಡಿದ್ರೆ ನೋಟುಗಳು, ಸ್ವಲ್ಪ ಮಡಿಕೆ ಆಗಿದ್ದ ನೋಟ್ಗಳಿದ್ದಾವೆ. ನೋಡಿದ್ರೆ ಅದರಲ್ಲಿ 2,500 ರೂಪಾಯಿ ಇತ್ತು. ಅದು ನನ್ನ ಮೊದಲು ಸಂಭಾವನೆ. ಆ ಟೈಮಿಗೆ ದೊಡ್ಡ ಸಂಭಾವನೆ ಅದು. ಹೊಸಬ 23-24 ವರ್ಷದಿಂದ ಹೊಸಬ. ಮತ್ತೆ ಸಾಮಾನ್ಯವಾಗಿ ದೂರ ಏನಿರೋದಂದ್ರೆ ಹೊಸಬರಿಗೆಲ್ಲ ದುಡ್ಡೇ ಕೊಡಲ್ಲ ಅಂತ, ಫ್ರೀಯಾಗಿ ಅಂತ ಟೈಮಲ್ಲಿ ನನಗೆ ಗಟ್ಟಿ ಸಂಭಾವನೆ ಕೊಟ್ಟಿದ್ರು. ತುಂಬಾ ಭಾವುಕರಾಗಿರ್ತೀರಿ. ಇಲ್ಲ, ತುಂಬಾ ಖುಷಿ ಆಯ್ತು. ಅಂದ್ರೆ ಎಲ್ಲೋ ಒಂದು ಭಯ ಇರುತ್ತಲ್ಲ, ಹೆಂಗೆ ಎಲ್ಲ ಕೇಳಿದ್ದು ಅದನ್ನೇ ಹಾಡು ಬರ್ಕೊಂಡು ಬದುಕಾಗತ್ತಾ, ಇನ್ ದ ಸೆನ್ಸ್ ದುಡ್ಡು ಬರುತ್ತಾ ಅಂತಾನೆ ಅಲ್ವಾ. ಬರುತ್ತೆ ದುಡ್ಡು ಅನ್ನೋದು ನನಗೆ ಗೊತ್ತಾಯ್ತು. ನನ್ನ ಮುಂದೆ ಅದು ನಡೀತದು, ಘಟಿಸ್ತದು. ಅಲ್ಲಿವರೆಗೂ ಮನೆಯಲ್ಲಿ ಹೇಳಿರಲಿಲ್ಲ ನೀವು?
ನಾನು ಹೇಳಿದ್ದೆ ಸಾಂಗ್ ಆದ್ಮೇಲೆ ಇಲ್ಲ ನಾನು ಹೇಳಿದ್ದೆ ನಾನು, ಯಾಕಂದ್ರೆ ನನ್ನ ತಂಗಿ ನನ್ನ ಜೊತೆನೇ ಇದ್ಲು ಅವಾಗ. ನಾನು ಬರೀತಿರುವಾಗ ಅವಳೆಲ್ಲ ನೋಡಿದ್ಲು. ಬಟ್ ಇದನ್ನೇ ನಾನು ಉದ್ಯೋಗ ತೊಗೊಂಡ್ಬಿಡ್ತೀನಿ ಅಂತ ಹೇಳಿಲ್ಲ, ಇನ್ನೂ ಕೆಲಸ ಬಿಟ್ಟಿರಲಿಲ್ಲ. ಕೆಲಸದಲ್ಲೂ ಇದ್ದೆ, ಹಂಗೆ ನಡೀತಿತ್ತು. ಯಾವಾಗ ಕೆಲಸ ಬಿಡ್ತೀವಿ ಅಂದಾಗ ಶುರುವಾಗಿದ್ದು ಈ ಪ್ರಾಬ್ಲಮ್ಗಳು. ನಾನು ಕೆಲಸ ಬಿಡುವ ಮುಂಚೆನೂ ನಾನು ಗುರುಕಿರಣ್ ಅವ್ರಿಗೆ ಕೇಳಿದೆ, ಗುರುಜಿ ಹೆಂಗೆ ನಾನು ಫುಲ್ ಟೈಮ್ ಇದನ್ನು ತೊಗೊಬೋದಾ, ಕೆಲಸ ಬಿಡ್ಬೋದಾ ಅಂತ. ಏನಂದ್ರು ಅವರು, ನಾನಂತೂ ಕೊಡ್ತೀನಪ್ಪ ನಿನ್ಗೆ ಸಾಂಗ್ಸು, ಇನ್ನು ಬೇರೆದು ನಿನ್ನ ಟ್ಯಾಲೆಂಟ್, ಅದು ಬೇರೆ ಸಾಂಗ್ಸ್ಗಳು ಬರೋದು ನಿನ್ನ ಟ್ಯಾಲೆಂಟ್, ನನ್ನ ಸಿನಿಮಾಗಳಲ್ಲಿ ನಾನು ನಿನ್ನ ಸಾಂಗ್ಸ್ ಕೊಡ್ತೀನಿ, ನೋಡು ನೀನು ಡಿಸಿಷನ್ ತಗೋ ಅಂತ. ಅದೊಂದು ಪಾಸಿಟಿವ್ ಆಗಿ ಹೇಳಿದ್ರು ಅವರು. ನಾನಂತೂ ಕೊಡ್ತೀನಪ್ಪ ಅನ್ನೋದು ಇದೆಯಲ್ಲ, ಅದೇ ಸಾಕಾಯ್ತು ನನಗೆ. ಗುರುಕಿರಣ್ ಅವಾಗ ಪೀಕ್ ಅಲ್ವಾ. ಬಹುಶಃ ಅತಿ ಹೆಚ್ಚು ಸಾಂಗ್ ಬರೆದು ಗುರುಕಿರಣಿಗೆ 100%. ಹತ್ತತ್ರ 50% ಸಾಂಗ್ ಅವರ, 50% ಸಾಂಗ್ ನಾನೇ ಬರ್ದಿರೋದು. ಆಸ್ಥಾನ ರಚನೆ ಕವಿ ಆಸ್ಥಾನ ಕವಿ. ಆ ಟೈಮ್ಗೆ ಅವರಿಗೂ ಬೇಕಾಗಿತ್ತು ಆ್ಯಕ್ಚುಲಿ. ಅಂದರೆ ಪೀಕಲ್ಲಿದ್ದರು. ಹೆಂಗೆ ಪೀಕಲ್ಲಿದ್ದರು ಅಂದರೆ, ನೀವು ಅವ್ರ ಮನೆಗೆ ಹೋಗ್ಬಿಟ್ರೆ 3-4 ಡೈರೆಕ್ಟ್ರು, 3-4 ಪ್ರೊಡ್ಯೂಸರು ಕಾಯಂ ಇರ್ತಾ ಇದ್ರು. ಹೊರಗಡೆ ಇಬ್ರು, ಅಲ್ಲಿಬ್ರು, ಇಲ್ಲಿಬ್ರು. ಎಷ್ಟೋ ಸಾರಿ ಗುರುಕಿರಣ್ ಅವರೇ ನನಗೆ ಚೂರು ಮೇಂಟೈನ್ ಮಾಡು, ಅವ್ರಿಗೊಂದು 4 ಲೈನ್ ಬರೀ, ಇವ್ರಿಗೊಂದು, ಅಂದರೆ ಒಂದು ಸಾಂಗ್ ಕಂಪ್ಲೀಟ್ ಬರೀತಿರ್ಲಿಲ್ಲ ಅವಾಗ. ಇವ್ರ ಹತ್ರ ಒಂದು ಸ್ವಲ್ಪ ಕೂತ್ಕೊಂಡು 2 ಲೈನ್ ಬರೆಯೋದು, ಎದ್ದೋಗಿ ಅವ್ರ ಹತ್ರ 2 ಲೈನ್ ಬರೆಯೋದು, ಇನ್ನೊಬ್ರ ಹತ್ರ 2 ಲೈನ್ ಹಿಂಗೆ. ಅಂದರೆ ಎಲ್ಲರೂ ಮ್ಯಾನೇಜ್ ಮಾಡ್ತಾ ಇದ್ವಿ. ನೀವು ಹೇಳೋದು ನೋಡಿದ್ರೆ ಆ ಕಾಲದ ನಟರು ಎಲ್ಲ 3 ಸಿನಿಮಾ ಮಾಡ್ತಾ ಇದ್ರು. ಎಕ್ಸಾಕ್ಟ್ಲಿ. ಬೆಳಗ್ಗೆ ಒಂದು ಶೆಡ್ಯೂಲ್, ಮಹಾಲಕ್ಷ್ಮಿ ಉದಾಹರಣೆ. ನಮ್ದು ಇದೆ, ಅದೇ ಪರಿಸ್ಥಿತಿ ಇತ್ತು ನಮ್ದು. ಸುಮಾರು ನಾನು ಅದೇ ಹೇಳ್ದಲ್ಲ ನಿಮ್ಗೆ, 35 ವರ್ಷ ಆದಾಗ ತಿರ್ಗಿ ನೋಡಿದ್ರೆ ಹೆಂಗೆ. ಆ ಕಾಲದಲ್ಲಿ ಗುರುಕಿರಣ್ ಅವರ ಪೀಕ್ ಟೈಮಲ್ಲಿ ನಾವು ಹಿಂಗೆ ಕೆಲಸ ಮಾಡಿದ್ವಿ. ಅವರು ಕೂಡ ಅವ್ರಿಗೆ ಒಂದು ಸಾಂಗ್ ಸಾಧ್ಯ ಆಗ್ತಾ ಇತ್ತು. ಆ ಮೂಡ್ ಬರಬೇಕು, ಆ ಭಾವನೆಗಳನ್ನ ವ್ಯಕ್ತಪಡಿಸ್ಬೇಕು. ಅದೇನೋ ಗೊತ್ತಿಲ್ಲ ಸರ, ಅದು ಕಷ್ಟ ಅನಿಸಿಲ್ಲ ನಮಗೆ. ಏನೋ ಟ್ಯೂನ್ ಇದೆ, ಟ್ಯೂನ್ಗೆ ಒಂದು ಮಾಂತ್ರಿಕ ಶಕ್ತಿ ಇದೆ. ನೀವು ಬರೆಯೋದ್ರಿಂದ ನಿಮ್ಗೆ ಗೊತ್ತಿರುತ್ತೆ ಚೆನ್ನಾಗಿ. ಒಂದ್ಸರಿ ಕಿವಿಗೆ ಹಾಕೊಂಡು 4 ಸರಿ ಕೇಳ್ಬಿಟ್ರೆ ನಾವು ಅದ್ರೊಳಗೆ ಹೋಗ್ಬಿಡ್ತೀವಿ, ಬೇರೆ ಎಲ್ಲ ಮರ್ತೋಗ್ಬಿಡುತ್ತೆ. ಬೇರೆ ಯಾವ ಸದ್ದು ನಮ್ಗೆ ಕೇಳಲ್ಲ ಅವಾಗ, ನಮ್ಮನ್ನ ಟ್ಯೂನೇ ಅಲ್ಲಿ ಕರ್ಕೊಂಡು ಹೋಗುತ್ತೆ. ಹಂಗಾಗಿ ಸಾಧ್ಯ ಆಯ್ತು ಅನ್ಸುತ್ತೆ. ಪ್ರಯತ್ನಪೂರ್ವಕವಾಗಿ ಬಟ್ ಅದು ನಿಮಗೆ ಆ ಕ್ಷಣದ ಅನಿವಾರ್ಯತೆಗಳಿದಾವಲ್ಲ, ಅದು ನಿಮ್ಮನ್ನ ತಯಾರು ಮಾಡಿಬಿಡುತ್ತೆ. ಅನಿವಾರ್ಯ ಆಗ್ಬೇಕು, ಪ್ರೆಷರ್ ಬೀಳಬೇಕು. ಇಲ್ಲೂ ಬರೀ, ಇಲ್ಲಿ 4 ಲೈನ್ ಬರೀ, ಅದು ಎಷ್ಟೋ ಸರಿ ಸ್ವಲ್ಪ ಲೇಟ್ ಮಾಡೋದಿದ್ದು ಇದೆ, ಅಲ್ಲಿ ಲೇಟ್ ಮಾಡ್ಬೇಕು ನಾವು. ಏನೋ ಓಕೆ ಆಗದಿರೋದು ಬರೆಯೋದು, ಮ್ಯಾನೇಜ್ ಮಾಡಿದ್ದು ಒಟ್ಟಲ್ಲಿ ಅದೆಲ್ಲ ಮಾಡಿದ್ದೀವಿ. ಸರ್, ಈಗಿನವ್ರಿಗೆ ತುಂಬ ತಾಳ್ಮೆ ಕಮ್ಮಿ ರೈಟರ್ಸ್ಗೆ, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ನಾನು ಹೇಳ್ತೀನಿ, ಇಲ್ಲಿ ದೊಡ್ಡ ಆಯುಧನೇ ತಾಳ್ಮೆ. ದೊಡ್ಡ ಆಯುಧನೇ ತಾಳ್ಮೆ. ಏನಾಗ್ಬಿಟ್ಟಿದೆ ಅಂದರೆ, ನಮ್ಮ ಟೈಮಲ್ಲಿ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ನ ರೀಚ್ ಮಾಡೋದೇ ಒಂದು ಸಾಹಸ ಆಗಿತ್ತು. ಹಾಗಾಗಿ ಯಾರು ರೀಚ್ ಮಾಡಿದ್ರೆ ನಾವು ಅವ್ರ ಹತ್ರ ಅವ್ರನ್ನ ಬಿಡ್ತಿರ್ಲಿಲ್ಲ. ಅಂದರೆ ಸಿಕ್ಕಿದರೆ ಅದೇ ದೊಡ್ಡದು, ಇವ್ರ ಜೊತೆ ಇವ್ರು ಒಪ್ಪಿಗೆ ಆಗೋ ಥರ ನಾವು ಇರಬೇಕು ಅಂತ. ಈಗೇನು ಗೊತ್ತಾ, ನೀವು ಫೇಸ್ಬುಕ್ಕಲ್ಲೋ ವಾಟ್ಸಪ್ಪಲ್ಲೋ ಎಲ್ಲ ಸಿಗ್ತಾ ಇದ್ದಾರೆ, ಹಾಯ್ ಅಂತಾರೆ, ಬೇಗ ಕನೆಕ್ಟ್ ಆಗ್ತಿದ್ದಾರೆ. ನಿಮ್ಗೆ ಅದ್ರದ್ದು, ನಿಮ್ಗೆ ಯಾರು ಸಿಕ್ಕಿದ್ದಾರೆ, ನಿಮ್ಗೆ ಸಿಕ್ಕಿದವರ ಮಹತ್ವ ಏನು ಅನ್ನೋದು ಗೊತ್ತಾಗ್ತಿಲ್ಲ. ಇವು ಚಾನ್ಸ್ ಕೊಟ್ಟಿಲ್ಲ ಅಂತ ಅಲ್ಲಿ ಜಿಗಿಯೋದು. ಮತ್ತು ಎಲ್ಲ ಉದ್ಯಮದ್ದು ಅದರದ್ದೇ ಆದ ಒಂದಷ್ಟು ರೀತಿ ನೀತಿಗಳಿರುತ್ತೆ, ಅದನ್ನು ಅರ್ಥ ಮಾಡ್ಕೋಬೇಕು ಫಸ್ಟು. ಈಗ ಎಷ್ಟೋ ಜನ ನಾನು ನೋಡಿದ್ದೀನಿ, ಹೊಸ ರೈಟ್ರುಗಳು, ನಾನು ಕೆಲವರಿಗೆ ಪರ್ಸ್ನಲಾಗಿ ಮೆಸೇಜ್ ಮಾಡಿ ಹೇಳಿದ್ದೀನಿ ಕೂಡ, ನಾನೇ ಹೊಸ ರೈಟ್ರುಗಳಿಗೆ ಯಾರೋ ಒಬ್ರು ಪೇಮೆಂಟ್ ಕೊಡಲ್ಲ, ಇಮ್ಮಿಡಿಯೇಟ್ ಫೇಸ್ಬುಕ್ಕಲ್ಲಿ ಹಾಕ್ಬಿಡ್ತಾರೆ, ಇಲ್ಲಿ ಬಿಟ್ಟು ಕೆಲಸಕ್ಕೆ ಬಂದಿಲ್ಲ, ನಾನು ಪೇಮೆಂಟ್ ಕೊಟ್ಟಿಲ್ಲ ಅಂತ. ಆಯಿತು, ನಿಮ್ಮ ಕೋಪಕ್ಕೆ ಅರ್ಥ ಇದೆ, ಕೊಡಬೇಕಿತ್ತು, ನಿಮ್ಮ ಹತ್ರ ಬಿಟ್ಟಿದ್ದು ತಪ್ಪಿಸ್, ಯಾರಾದರೂ ಬರ್ಸ್ಕೊಂಡಿದ್ದಾರೆ ತಪ್ಪೇ. ಆದರೆ ಅದನ್ನು ಇನ್ನೂ 50 ಡೈರೆಕ್ಟರ್ ನೋಡಿರ್ತಾರೆ, 50 ಪ್ರೊಡ್ಯೂಸರ್ ನೋಡ್ತಾರೆ, ಕಳ್ಕೊಂಡೆ. ಅವ್ರು ಏನು ಅಂದ್ಕೋತಾರೆ ನಿಮ್ಮ ಬಗ್ಗೆ, ಏನಾದ್ರು ಮಿಸ್ ಆದರೆ ಇವರು ಸೋಷಿಯಲ್ ಮೀಡಿಯಲ್ಲಿ ಹಾಕೋಬಿಡ್ತಾನೆ ಅಪ್ಪ ಅಥವಾ ಈ ಅಮ್ಮ ಅಂತ ಅವ್ರ ಮನಸ್ಸಲ್ಲಿ ಬಂದೇ ಬರುತ್ತೆ. ಅಲ್ಲಿಗೆ ಇಲ್ಲಿ ಹೆಂಗೆ ಗೊತ್ತಾ ನಿಮಗೆ, ಒಂದು ಟೈಮಲ್ಲಿ ನಮಗೂ ಪೇಮೆಂಟ್ ಸಿಕ್ಕಿರಲಿಲ್ಲ, ಆದರೆ ನೀವೇನಾದರೂ ಹೆಸರು ಮಾಡಿದ್ರೆ ನೀವು ಬೇಡ ಅಂದ್ರೂ ಪೇಮೆಂಟ್ ಕೊಡ್ತಾರೆ, ನಿಮ್ಮ ಮನೆ ಬಾಗಿಲಿ ಬರುತ್ತೆ. ನೀವು ಹಾಡು ಬರೆಯೋಕ್ಕಿಂತ ಮೊದಲು ನಿಮ್ಗೆ ಪೇಮೆಂಟ್ ಕೊಡ್ತಾರೆ. ನೀವೇ ಉದಾಹರಣೆ. ನಾನೇ ಆಮೇಲೆ ಸರ್, ನಮ್ಗೆ ಒಂದು ಆಫ್ಟರ್ ಸಮ್ ಟೈಮ್ ಫಸ್ಟ್ಗೆ ನಮ್ಮ ಪೇಮೆಂಟ್ ಕೊಟ್ಬಿಡೋರು. ಹೌದು, ನಾವು ಹಾಡು ಕೊಡೋದು ಯಾವತ್ತು 1 ತಿಂಗಳ ನಂತರ ನಮ್ಮ ಅಕೌಂಟಿಗೆ ಫಸ್ಟಿಗೆ ಮೊದಲು ದುಡ್ಡು ಬಂದ್ಬಿಡೋದು. ಅದು ಪ್ರತಿಯೊಬ್ಬರು ನಿಮ್ಗೊಂದು ಹೆಸರು ಮಾಡಿಕೊಂಡ್ರೆ, ನೀವು ನಿಮ್ಮದು ಅಂತ ಒಂದು ಜಾಗ ಇಲ್ಲಿ ಪಡ್ಕೊಂಡ್ರೆ ಖಂಡಿತವಾಗಿ ದುಡ್ಡೇ ಮೊದಲು ಬರುತ್ತೆ, ಕೆಲಸ ಆಮೇಲೆ. ಅಷ್ಟು ಆ ಹೆಸರು ಪಡ್ಕೊಳ್ಳೋ ತಾಳ್ಮೆ ಬೇಕು ನಿಮ್ಗೆ. ಇಮ್ಮಿಡಿಯೇಟ್ ನೀವು ಎಕ್ಸ್ಪ್ರೆಸಿವ್ ಆಗಿ ಹೋಗ್ಬಿಟ್ರಿ ಅಂದರೆ ತಪ್ಪಲ್ಲ, ಹೌದು. ಬಟ್ ಒಂದು ತಾಳ್ಮೆ ಅಂತಿದೆ. ಒಂದು ಹಂತದ ನಂತರ ಅದನ್ನೆಲ್ಲ ತಡ್ಕೊಳ್ಳಿ ಅಂತ ನಾನು ಹೇಳಲ್ಲ, ನಾವು ತಡ್ಕೊಂಡಿಲ್ಲ. ಒಂದು ಹಂತದ ನಂತರ ನಾವು ಫೈಟ್ ಮಾಡಿದ್ವಿ. ಯಾಕೆ ನಮಗೆ ಎಲ್ಲ ಪೇಮೆಂಟ್ ಬಂದಿದ್ರೆ ಹಂಗೆ ವಸೂಲಿ ಮಾಡ್ತಿದ್ವಿ ನಾವು. ವಸೂಲಿನೇ ಹಾಡೇ. ನಾವು ಲಿಟ್ರಲಿ ಯಾವುದೋ ಒಂದು ಪ್ರೊಡಕ್ಷನ್ನ
ಇದು ಏನು ಚೇಂಬರಿಗೆ ಕರೆಸಿ ಟಿವಿಲೆಲ್ಲ ಸ್ಕ್ರೋಲ್ ಹಾಕ್ಸಿ ಓಡಿಸೋದು ಮಾಡಿದ್ದೀವಿ. ದುಡ್ಡು ಇಸ್ಕೊಂಡಿದ್ದೀರಿ. ಹಾಂ, ದುಡ್ಡು ಕೆಲಸ ಇಸ್ಕೊಂಡಿದ್ದೀವಿ, ಮಾಡಿದ್ದೀರಿ. ಹೌದು. ಮಾಡಿದ್ದೀವಿ. ಬಟ್ ಅದನ್ನು ಇಮ್ಮಿಡಿಯೇಟ್ ಮಾಡಿಬಿಡಿ. ಚೂರು ನಿಮ್ಮ ತಾಳ್ಮೆ. ಒಂದು ಹೆಸರು ಬೆಳೆಸ್ಕೊಳ್ಳಿ, ಕರೆಕ್ಟ್. ನಿಮ್ಮೊಂದು ಬ್ರ್ಯಾಂಡ್ ಬೆಳೀಲಿ, ಆಮೇಲೆ ಮಾಡಿ. ಆಮೇಲೆ ಮಾಡಿದ್ರೆ ಏನು ಬೇಕಾದ್ರೂ ನಡೀತದೆ. ಏನು ಬೇಕಾದ್ರೂ ನಡೆಯುತ್ತೆ. ಓಕೆ ಸರ್, ಇಷ್ಟೊಂದು ಹಾಡುಗಳು ಬರೆದ್ರಿ, ಸಾವಿರಾರು ಹಾಡುಗಳು ಬರುವಾಗ ನಿಮಗೆ ತುಂಬ ಫಾಸ್ಟಾಗಿ ಆಗಿದ್ದು ಹಾಡು ಯಾವುದು? ಅಥವಾ ಯೂಶಲಿ ಒಂದು ಸಿನಿಮಾದ ಹಾಡನ್ನ ತುಂಬಾ ದಿನ ತಗೊಂಡಿದ್ದು ಯಾವುದು? ಹೇಳೋದಾದ್ರೆ ಒಂದು ತುಂಬಾ ವೇಗವಾಗಿ ಬರೆದಿದ್ದು, ಅದು ಹಿಟ್ ಆಗಿದ್ದು. ಇನ್ನೊಂದು ತುಂಬಾ ಟೈಮ್ ತಗೊಂಡಿದ್ದು, ಅದು ಹಿಟ್ ಆಗಿದ್ದು. ತುಂಬ ವೇಗವಾಗಿ ಬರೆದಿದ್ದು ಅಂದರೆ ಈ ಪ್ರೀತಿ ಒಂಥರ ಕಚಗುಳಿ ಅಂತ ಹೇಳಿ ಪಾರ್ಥ ಸಾಂಗ್. ಸೂಪರ್. ಅದು ಆ್ಯಕ್ಚುಲಿ ಅದು ನಾನು ಆರಂಭದ ದಿನಗಳೇ 10ನೇ ಸಿನಿಮಾನೋ ಏನೋ ಇರ್ಬೋದು, ಅದು 10-15 ಸಿನಿಮಾ ಇರ್ಬೋದು. ನಂಗೆ ಇನ್ನೂ ನೆನಪಿದೆ, ಇದು ನಟರಾಜ ಥಿಯೇಟರ್ ಎದುರುಗಡೆ ಮಲ್ಲೇಶ್ವರಂ ಅಲ್ಲಿ ಸಾಗರ ಇನ್ನೊಂದು ಲಾಡ್ಜ್ ಇತ್ತು, ಅಲ್ಲಿ ಕಂಪೋಸಿಂಗ್ ಹಾಕಿದ್ದು ರೂಮು. ಸತ್ಕಾರ ಅನ್ಸುತ್ತೆ, ಮೋಸ್ಟ್ಲಿ ಸತ್ಕಾರ್ ಲಾಡ್ಜ್, ಅಲ್ಲಿ ರೂಮ್ ಹಾಕಿದ್ರು. ಅಲ್ಲಿ ಗುರುಕಿರಣ್ ಅವರು ಕೂತ್ಕೊಂಡು, ಇನ್ನೂ ಯಾರೂ ಬಂದಿರಲಿಲ್ಲ, ಇನ್ನೂ ಆ ಸಿನಿಮಾದ ನಿರ್ದೇಶಕರು ಬಂದಿರಲಿಲ್ಲ. ಇವರು ಸುಮ್ಮನೆ ಹಿಂಗೆ ಹಾರ್ಮೋನಿಯಂ ಇಟ್ಕೊಂಡು ಕೀಬೋರ್ಡ್ ಇಟ್ಕೊಂಡು ಟ್ಯೂನ್ ಆಗ್ತಾ ತನ ಅಂದರು. ಏನೋ ಹೇಳೋ ಅಂದರು ವಿತೌಟ್ ಒಂದು ಸೆಕೆಂಡ್ ಗ್ಯಾಪ್ ಕೂಡ ತಗೊಳ್ದೆ. ಈ ಪ್ರೀತಿ ಒಂಥರ ಕಚಗುಳಿ ಅಂದೆ. ಹೇ ಏನೋ ಮೊದಲೇ ಬರ್ಕೊಂಡ್ಬಿಟ್ಟಿದ್ದೀನೋ. ಆಮೇಲೆ ಇನ್ನೊಂದು ಲೈನ್ ರಿಪೀಟ್ ಅಂದ್ರೆ ಆ ಸೂರ್ಯಗಾಗಲಿ ಚಳಿ ಚಳಿ ಅಂದೆ. ಹೈ ಏನದು ಹಿಂಗೆ ಹೇಳ್ತಾ ಹೋದ್ರು. ಅಂದರು. ನಿರಂತರ ನಶೆಯಿದು ಇದೇನಿದು ಜಾದು, ಹಂಗೆ ಇದೆ. ಸೂಪರ್. ಟೈಮೇ ಇಲ್ಲ ಅಲ್ಲಿ, ಗ್ಯಾಪ್. ಚರಣ ಕೂಡ ಹಿಂಗೇನೆ. ಸೊ ಝೀರೋ ಟೈಮಿಂಗ್ ಅನ್ಬೋದು. ಏನು ಟ್ಯೂನ್ ಹೇಳ್ತಾ ಇದ್ರು ಇಮಿಡಿಯೇಟ್ ನನ್ನ ಬಾಯಿಂದ ಹಂಗೆ ಲಿರಿಕ್ ಬರೋದು. ಅದು ಗೊತ್ತಿಲ್ಲ, ಅದು ಏನು ಅದು ಇದು ಪವಾಡನೋ ಹಂಗಾಗೋಯ್ತದು, ಅದು ಬಂತು. ಅದಕ್ಕಿಂತ ಆಸಕ್ತಿ ಮತ್ತೆ ಏನಂದ್ರೆ ಒಂದು ಸರಿ ನೀವು ಆ ಗ್ರಾಮರ್ನ ನಿಮ್ಮ ತಲೆಗೆ ಹಚ್ಕೊಂಡೆ, ನಿಮ್ಮ ಸಿಸ್ಟಮಿಗೆ ಡೌನ್ಲೋಡ್ ಮಾಡ್ಕೊಂಡ್ರೆ ಆಮೇಲೆ ಏನು ಕಷ್ಟ ಅಲ್ಲ. ಇದು ನಾನೊಬ್ಬನೇ ಮಾಡೋಕ್ಕೆ ಸಾಧ್ಯ ಆಗೋಂಥ ಮಹಾನ್ ವಿಷಯ ಅಲ್ಲ. ನೀವು ಈ ಮಟ್ಟಕ್ಕೆ ಅದ್ರೊಳಗೆ ಮುಳುಗಿದ್ರೆ ನೀವು ಮಾಡ್ತೀರಾ, ಅಥವಾ ಇನ್ನೊಬ್ರು ಮಾಡ್ತಾರೆ, ಯಾರು ಬೇಕು. ನೀವು ಅಂದರೆ ನಾನು ಎಲ್ರಿಗೂ ಹೇಳ್ತಾ ಇದ್ದೀನಿ, ಅಷ್ಟು ನೀವು ಬದ್ಧತೆಯನ್ನು ಒಂದು ಕಲೆ ಮೇಲೆ ಇಟ್ಕೊಂಡ್ರೆ, ಒಂದು ವಿಷಯದ ಮೇಲೆ ಇಟ್ಕೊಂಡ್ರೆ, ಕಲಿಯೋ ತನಕ ಬ್ರಹ್ಮವಿದ್ಯೆ, ಕಲಿತ ಮೇಲೆ ಹೆಂಗೆ ಬೇಕಾದ್ರೂ ಮಾಡ್ಬೋದು. ಸರಿ ಸರ್, ತುಂಬ ಟೈಮ್ ತೊಗೊಂಡಿದ್ದು, ಸಮಯ ತೊಗೊಂಡಿದ್ದು, ತುಂಬ ಸಮಯ ತೊಗೊಂಡಿದ್ದು ಬಾನಿಂದ ಬಾಚಂದಿರ. ಅದು ಅದೇ ಹೆಚ್ಚು ಕಮ್ಮಿ ಅದೇ ದಿನಗಳಲ್ಲಿ. ಕಂಟಿ, ಇವೆಲ್ಲ ನನ್ನ ದೊಡ್ಡ ಹಿಟ್ ಸಿನಿಮಾಗಳು. ನಾನು ಬಹುಶಃ ನಾನು ಇವತ್ತು ಇಲ್ಲಿ ಕೂರಕ್ಕೆ ಕಾರಣವಾಗಿರೋ ಸಿನಿಮಾಗಳು ಇವೆ, ಆರಂಭದ ದಿನಗಳ ಸಿನಿಮಾಗಳು. ಕರಿಯ, ಕುಟುಂಬ, ಕಂಟಿ, ಪಾರ್ಥ, ಧ್ರುವ, ದಮ್, ಈ ಥರ ಸಿನಿಮಾಗಳು ಶುರು ದಿನಗಳ ಸಿನಿಮಾಗಳು. ಇದು ಬಾನಿಂದ ಬಾಚಂದಿರ ಗೊತ್ತಲ್ಲ ನಿಮ್ಗೆ, ಗುರುಕಿರಣ್ ಅವರು ಭಾಳ ಪರ್ಟಿಕ್ಯುಲರ್ ಅವರು. ಹಿಂಗಂದ್ರೆ ಹಿಂಗೆ ಬೇಕು. ಇಲ್ಲಿ ನೀವು ಅದೇ ಹರಿಕೃಷ್ಣ ಅವ್ರು ತೊಗೊಂಡ್ರೆ ಒಂಚೂರು ಸಡ್ಲ ಬಿಡ್ತಾ ಇರ್ಬೇಕಾರೆ, ಏನಾದರೂ ವಿಷಯ ಬಂದರೆ ಒಂಚೂರು ಅಡ್ಜಸ್ಟ್ಮೆಂಟು, ಅಂದರೆ ಫುಲ್ ಬಿಟ್ಟು ಕೊಡಲ್ಲ, ಅಡ್ಜಸ್ಟ್ ಮಾಡ್ತಾ ಇರ್ಬೇಕಾರೆ. ಅಂದರೆ ಫುಲ್ ನೀವೇನೋ ಬರ್ಕೊಂಬಂದ್ರೆ ಓಕೆ ಮಾಡಲ್ಲ. ಆದರೆ ಗುರುಕಿರಣ್ 100ಕ್ಕೆ 100 ಕರೆಕ್ಟಾಗಿರ್ಬೇಕು. ಹರಿಕೃಷ್ಣ ಅವ್ರು 90 ಹಾಗೆ. ಯಾಕೋ ಕಷ್ಟ ಆಗೋಕ್ಕೆ ಶುರುವಾಯಿತು. ತುಂಬ ಚಿಕ್ಕ ಬಾನಿಂದ ಬಾಚಂದಿರ 7 ಅಕ್ಷರಗಳು ಆಲ್ಮೋಸ್ಟ್. ಅಲ್ಲಿ ಏನೋ ಒಂದು ಹೇಳಬೇಕು, ಆಗ್ತಿಲ್ಲ. ಏನೇ ಬರೋದು ಒಂದಷ್ಟು ಬರದೆ, ಅದಕ್ಕೆ ಬರೆಯೋಕ್ಕಾಗಿಲ್ಲ ಅಂತಿಲ್ಲ, ಬಟ್ ಯಾವುದು ಚಂದ ಅನಿಸ್ತಿಲ್ಲ. ಆ ಟ್ಯೂನ್ನ ಕರೆಕ್ಟಾಗಿ ಕಾಂಪ್ಲಿಮೆಂಟ್ ಮಾಡ್ತಾ ಇಲ್ಲ, ಸೌಂಡು ಕೇಳ್ತಿಲ್ಲ, ಸೌಂಡಿಂಗ್ ಅಷ್ಟು ಚೆನ್ನಾಗ್ತಿಲ್ಲ. ಒದ್ದಾಟ ಆಯಿತು. ಒಂದು ತಿಂಗಳಾಗೋಯ್ತು, ಹೆಚ್ಚು ಕಮ್ಮಿ ತಿಂಗಳ ಮೇಲಾಗೋಯ್ತು. ಒಂದು ಹಂತದಲ್ಲಿ ಗುರುಜಿ ಇದು ಯಾಕೋ ಆಗ್ತಿಲ್ಲ, ಬೇರೆ ಯಾರಾದ್ರೂ ಕೊಡೋದ್ರೆ ಕೊಡಿ ಅಂತ ನಾನೇ ಹೇಳ್ಕೊಬಿಟ್ಟೆ. ಯಾಕಂದ್ರೆ ನನ್ನಿಂದ ಬೇರೆ ಕೆಲಸಗಳಿಗೆ ತೊಂದರೆ ಆಗೋದು ಬೇಡ ಅಂತ. ಮಾಡ್ತೀಯ ಮಾಡೋ ಯಾಕಂದರೆ ಎಫರ್ಟ್ ಕಾಣಿಸ್ತಾ ಇತ್ತು ಅವರಿಗೆ. ಸುಮ್ಮನೆ ಕೂತಿಲ್ಲ, ಬಟ್ ಬೇಕಾಗಿ ಸಿಗ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಿತ್ತು. ಒಂದು ಸಾರಿ ನಾನು ಆ ಹೊತ್ತಿಗೆ ಯಲಹಂಕದಲ್ಲಿ ನಮ್ಮ ಚಿಕ್ಕಪ್ಪ ಅವ್ರ ಮನೇಲಿ ಇರ್ತಿದ್ದೆ. ಟೆರೆಸ್ ಮೇಲೆ ಈ ಸೆಕೆಗಾಲದಲ್ಲಿ ಗೊತ್ತಲ್ಲ, ಟೆರೆಸ್ ಮೇಲೆ ಹೋಗಿ ಮಲ್ಕೊಬಿಡೋದು. 4th ಫ್ಲೋರ್ ಏನೋ ಇದ್ವಿ, ಟೆರೆಸ್ ಮೇಲೆ ಒಂದು ಚಾಪೆ ಹಾಕ್ಕೊಂಡು ಮಲ್ಕೊಬಿಡೋದು ಸೆಕೆಗಾಲದಲ್ಲಿ. ಒಂದು ನಡುರಾತ್ರಿ ನನಗೆ ಎಚ್ಚರ ಆಯಿತು. ಆದರೆ ಅವತ್ತು ಹುಣ್ಣಿಮೆ, ಮೋಸ್ಟ್ಲಿ ದೊಡ್ಡ ಚಂದ್ರ ತಲೆ ಹಿಂಗಿದೆ. ನನಗೆ ಆಗ ಹೊಳೆದಿದ್ದ ಹಾಡು ಸಾಲು, ಬಾನಿಂದ ಬಾ ಚಂದಿ, ಅದಾಯ್ತು ನೋಡಿ. ಬಾನಿಂದ ಬಾ ಅದೇ ಬೇಕು ಅವರಿಗೆ. ಅದು ಸಿಕ್ತು. ಅಲ್ಲಿಂದ ಬೇರೆಲ್ಲ ಸರಾಗೋಯ್ತು. ಸೊ ಈ ಹಾಡು ನಂಗೆ ಭಾಳ ಕಾಡಿಸಿದ ಹಾಡು. ಓಕೆ, ಸಾಕಷ್ಟು ಸಾಂಗ್ ಬರೆದ್ರಿ ನಿಮಗೆ. ಅಂದರೆ ನಮ್ಮ ಪ್ರಕಾರ ನಾವು ಏನೇ ಕೆಲಸ ಮಾಡಿದ್ರೆ ಎಲ್ಲದೂ ನಮ್ಗೆ ತೃಪ್ತಿ ಕೊಡುತ್ತೆ. ಸೊ ನನಗೆ ಇಷ್ಟು ಸಾಂಗ್ಗಳಲ್ಲಿ ನನಗೆ ದಿ ಬೆಸ್ಟ್ ಅನ್ನೋದಾದರೆ ಇದು ನನಗೆ ತುಂಬ, ಒಂದೇ ಹಾಡು ಹೇಳೋದು ತುಂಬ ಕಷ್ಟ. ಬಟ್ ಯಾವತ್ತು ನಾನು ಇವತ್ತು ಕೇಳಿದ್ರೆ ಒಂದು ಹೇಳ್ಬೋದು, ನಾಳೆ ಕೇಳಿದ್ರೆ ಒಂದು ಹೇಳ್ಬೋದು. ಯಾಕಂದರೆ ತುಂಬ ನನ್ನ ಹಾಡುಗಳು ನಾನು ತುಂಬ ಕೇಳ್ತೀನಿ. ನನ್ನ ಹಾಡುಗಳೇ ನಾನು ಕೆಲವು ಹಾಡುಗಳನ್ನ ತುಂಬ ಕೇಳ್ತೀನಿ. ಇರೋದ್ರಲ್ಲಿ ನನಗೆ ಒಂದೇ ಹೇಳಬೇಕು ಅಂದರೆ ಗಗನವೇ ಬಾಗಿ ಹೇಳ್ಬೋದೇನೋ.
ಅಥವಾ ಸಂಜು ಮತ್ತು ಗೀತಾ ಹೇಳ್ಬೋದು, ಸೂಪರ್. ಇಲ್ಲ ಈ ಕಡೆ ಕಣಕಣದ ಶಾರದೆ ಹೇಳ್ಬೋದು. ನೀವು ಇಲ್ಲ ಈ ಸಾಂಗ್ ಬಗ್ಗೆ ಹೇಳಿದ್ರಿ ಹಿಂದೆ ಒಂದ್ಸರಿ ಪ್ರೆಸ್ ಮೀಟ್ ಅಲ್ಲಿ, ಇಷ್ಟು ಬರೆದ್ಬಿಟ್ಟಿದ್ದೀನಿ, ವಾಟ್ ನೆಕ್ಸ್ಟ್ ನನಗೆ ಮತ್ತಿನ್ನೇನು ಪದಗಳು ಬರಿಬೇಕನ್ನೋದು ಗೊತ್ತಾಗ್ತದೆ. ಹೌದೌದು. ಈಗ ಏನಂದ್ರೆ ಪುಣ್ಯಕ್ಕೆ ಕನ್ನಡದ ಪದಸಿರಿ, ಕನ್ನಡದ ಸಾಹಿತ್ಯ ಕಣಜ ಅಷ್ಟು ಅದ್ಭುತವಾಗಿದೆ ಅಂದರೆ ಎಷ್ಟೇ ತೆಗೆದ್ರೂ ಇನ್ನೊಂದು ಹೊಸ ಸಿಗತ್ತೆ. ನೀವು ಆಪ್ತ ಮಿತ್ರದಲ್ಲಿ ಒಂದು ಸಾಂಗ್ ಬರೀತೀರಿ, ಕಣಕಣದ ಶಾರದೆ, ಅದೊಂದು ಗರನೆ ಆಪ್ತರಕ್ಷಕ. ಸೊ ಎರಡು ಸಿನಿಮಾದ ಹಾಡುಗಳು ಬೇರೆ ಥರದ ಇದು. ಸೊ ಅದು ಸೌಂಡಿಂಗೇ ಬೇರೆ, ಕೇಳಬೇಕು ಅನಿಸುತ್ತೆ. ಅದು ಹುಟ್ಟಿದ್ದು ಹೇಗಿತ್ತು? ಇದಕ್ಕಿಂತ ಒಂದಿನ ಒಂದು ಶಾಸ್ತ್ರೀಯ ಟ್ಯೂನ್ ಕೊಟ್ಬಿಟ್ರು ಗುರುಕಿರಣ್, ಬರೀ ಅಂತ. ಅದು ನನಗೆ ಇದು ಅದ್ರ ಜೊತೆಗೆ ದೊಡ್ಡ ಕ್ಯಾಚ್ ಏನಂದ್ರೆ ವಿಷ್ಣುವರ್ಧನ್ ಅವರ ಸಿನಿಮಾ. ಆ ಟೈಮಿಗೆ ನನಗೆ ಆರಾಧ್ಯ ದೈವ ಅವರ ಒಂದು 1000 ಫೋಟೋಗಳು ನನ್ನ ಸಂಗ್ರಹದಲ್ಲಿತ್ತು. ಬಿಗ್ ಫ್ಯಾನ್ ನಾನು ವಿಷ್ಣುವರ್ಧನ್ ಅವ್ರಿಗೆ ಬರಿತಿದ್ದೀನಿ ನಾನು. ಆಮೇಲೆ ಎಲ್ಲೋ ಒಂದು ಹಂತದಲ್ಲಿ ನಾನು ಕೇಳಿದೆ, ಗುರುಜಿ ಯಾವ್ದಾದ್ರು ಲವ್ ಸಾಂಗ್ ಇದ್ರು ಕೊಟ್ಬಿಟ್ಟು ಗುರುಜಿ ಇದು ಸ್ವಲ್ಪ ಇದಾಗತ್ತಾ ಅಂತ. ಇಲ್ಲ ಮಾಡ್ತೀಯ, ಮಾಡೋ, ಒಳ್ಳೆ ಹೆಸರು ಬರುತ್ತೆ ಅಂದರು. ಇದು ನಾನು ಕೊಟ್ಟಾಗ ಫಸ್ಟು ನಾನು ಹೇಳಿದ್ರು ಅವರು, ಇವತ್ತು ಸಂಜೆ PVS ಅವ್ರು ಬರ್ತಿದ್ದಾರೆ, ಅವ್ರ ಜೊತೆ ಕೂತ್ಕೊಂಡು ಸಿಚುವೇಶನ್ ಡಿಸ್ಕಷನ್ ಮಾಡ್ಕೊ ಅಂತ. PVS ಅವರು ಇನ್ನೊಂದು ಅದ್ಭುತ ನಿರ್ದೇಶಕ. ನೀವು ಅವರು ಸಿನಿಮಾ ಬೇರೆ ಅದ್ಭುತ ಸಿನಿಮಾಗಳು ಮಾಡಿದ್ದಾರೆ. ಅವರು ಒಂದು ಸೀನ್ಗಳನ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡೋದು, ಸಿಚುವೇಶನ್ ಎಕ್ಸ್ಪ್ಲೈನ್ ಮಾಡೋದೇ ಒಂದು ಸಿನಿಮಾ ಥರ ಇರುತ್ತೆ ನಿಮಗೆ. ನಿಜ ಹೇಳಬೇಕು ಅಂದರೆ ನಾನು ಸೌಂದರ್ಯ ಅವರ ರಾರ ಅಭಿನಯ ನೋಡಿ ನಮ್ಮ ಜನ ಏನು ರೋಮಾಂಚಿತರಾದ್ರು, ಅದ್ರ 10 ಪಟ್ಟು ರೋಮಾಂಚನವನ್ನು PVS ಅವ್ರು ನಮ್ಗೆ ಮಾಡಿಸಿದ್ದಾರೆ. ಅಭಿನಯ ಕೂತಲ್ಲಿ ಕೂರಲ್ಲ, ಜಿಗಿದು ಹಾರಿ ಎದ್ದು ಅದು ರುದ್ರ ರೂಪ ತಾಳಿ ಎಲ್ಲ ತೋರಿಸ್ಬಿಟ್ಟಿದ್ರು. ಅವ್ರ ಕಣ್ಣು ಬೇರೆ ಎಷ್ಟು ದೊಡ್ಡ ಇದೆ, ಅದನ್ನೆಲ್ಲ ತೋರಿಸ್ಬಿಟ್ಟಿದ್ರು ನಮ್ಗೆ. ಇಲ್ಲಿ ಅವ್ರು ನನಗೆ ಹೇಳಿದ್ರು, ಒಬ್ಬ ಹೀರೋ ಬಗ್ಗೆ ಹೀರೋಯಿನ್ಗೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಇವನಿಗೇನು ಗೊತ್ತಿಲ್ಲ ಸಂಗೀತದ ಬಗ್ಗೆ ಅಂತ. ಬಟ್ ಈ ಹಾಡಲ್ಲಿ ಸಂಗೀತದಲ್ಲಿ ಸಕಲ ಕಲಾಪಾರಂಗತ ಅವನು, ಅಂದರೆ ಎಲ್ಲ ವಾದ್ಯಗಳು, ಬರೀ ಹಾಡೋದಷ್ಟೇ ಅಲ್ಲ, ಎಲ್ಲ ವಾದ್ಯಗಳು ನುಡಿಸ್ತಾರೆ, ತಬಲ ನುಡಿಸ್ತಾರೆ, ವೀಣೆ ನುಡಿಸ್ತಾರೆ, ಸಂಗೀತನ ಅರ್ಧ ಕುಡಿದು ಬಿಟ್ಟಿದ್ದಾನೆ ಅನ್ನೋದು ಹೀರೋಯಿನ್ಗೆ ಗೊತ್ತಾಗಬೇಕು. ಅದಕ್ಕಿಂತ ಮೊದಲು ಹೀರೋಯಿನ್ ಬೈದಿರ್ತಾಳೆ, ಕತೆಗೇನು ಗೊತ್ತು ಕಸ್ತೂರಿ ವಾಸನೆ ಅನ್ನೋ ಥರ ಸಂಗೀತದ ನಾಲೆಜ್ ನಿಂಗಿಲ್ಲ ಅಂತ ಬೈದಿರ್ತಾಳೆ. ಅದು ತಪ್ಪು, ಇವನಿಗೆಲ್ಲ ಗೊತ್ತು ಸಂಗೀತ ಅನ್ನೋದು ಈ ಹಾಡಲ್ಲಿ ಪ್ರೂವ್ ಆಗಬೇಕು ಅಂತ ಅವ್ರು ನಂಗೆ ಹೇಳಿದರು. ನಾನು ಈ ಹಾಡು ಇಟ್ಕೊಂಡು ಹಾಗೆ ನನ್ನ ಆ ಪಾರ್ಕ್ ರೈಟರ್, ನನಗೆ ಇಂಡೋರ್ ರೈಟರ್ ಅಲ್ಲ ನಾನು. ಅಲ್ಲಿ ಸಂಜೆ ಹೊತ್ತಿಗೆ ನೀವೇನೋ ಹೋಗಿ ಕೂತ್ರೆ ಹಕ್ಕಿಗಳ ಚಿಲಿಪಿಲಿ ಯಾವ ಮಟ್ಟಕ್ಕಿರುತ್ತೆ ಅಂದರೆ ತುಂಬ್ಕೊಬಿಡತ್ತೆ ನಿಮಗೆ ಫುಲ್. ಅದು ಬಿಟ್ಟು ಪ್ರಪಂಚದಲ್ಲಿ ಏನೂ ಇಲ್ಲ ಅನ್ನೋ ಫೀಲ್ ಕೊಡುತ್ತೆ ನಿಮಗೆ. ಇನ್ನೇನು ಕೇಳಲ್ಲ ನಿಮಗೆ ಚಿಲಿಪಿಲಿ ಹೋಗ್ಬಿಟ್ಟು. ಅದನ್ನೇ ನೀವೇನಾದರೂ ಕೇಳ್ತಾ ಕೂತ್ರೆ, ಅದಕ್ಕೆ ಗಮನ ಕೊಟ್ಟರೆ ನಿಮ್ಮ ಒಳಗೂ ತುಂಬ್ಕೊಬಿಡುತ್ತೆ. ನೀವೇ ಇಲ್ಲ, ಎಲ್ಲ ಏಕವಾದಂಥ ಒಂದು ಫೀಲ್ ಅದು ಆ್ಯಕ್ಚುಲಿ. ಆಸ್ವಾದಿಸ್ಬೇಕು ನೀಟಾಗಿ. ಆಸ್ವಾದಿಸ್ಬೇಕು ಅಂಥ ಹೊತ್ತಲ್ಲಿ ನಾನು ಕೂತ್ಕೊಂಡಾಗ ನನಗೆ ಅನಿಸಿದ್ದು, ನೀ ಲಿಟ್ರಲಿ ಎಷ್ಟು ಎಲೆ ಇದೆಯೋ ಅಷ್ಟು ಹಕ್ಕಿಗಳಿರ್ತಾವಲ್ಲಿ, ಅಷ್ಟು ಹಕ್ಕಿಗಳಿರ್ತವೆ. ನಾನು ಫಸ್ಟ್ ಬರ್ಕೊಂಡು ಎಲೆ ಎಲೆಯಲ್ಲೂ ನಾದವಿದೆ ಅಂತ ಬರ್ಕೊಂಡೆ. ಕಣಕಣದಲ್ಲೂ ಶಾರದೆ ಬದಲಿಗೆ ಎಲೆ ಎಲೆಯಲ್ಲೂ ನಾದವೇ ಅಂತ ಬರ್ಕೊಂಡಿದ್ದಾನೆ. ಅದೆಲ್ಲ ಒಂಚೂರು ಗದ್ಯ ಥರ ಅನಿಸ್ತಿದೆ ಜಾಸ್ತಿ, ಅದಕ್ಕೊಂದು ಮ್ಯೂಸಿಕಲ್ ಟಚ್ ಬೇಕು ಅಂದಾಗ ನಾನು ಅದನ್ನು ರಿಫೈನ್ ಮಾಡ್ತಾ ಕಣಕಣದೆ ಶಾರದೆ ಬಂದಿದ್ದೆ. ಇಲ್ಲಿ ಶಾರದೆ ದೇವರು ಅನ್ನೋಕ್ಕಿಂತ ಸಂಗೀತಕ್ಕೆ ಒಂದು ಸಂವಾದಿಯಾದ ಪದ ನನಗೆ. ನಾನು ಪ್ರಯತ್ನ ಪಟ್ಟಿದ್ದು ಯಾವತ್ತು ಏನೇ ವಿಷಯ ಕೊಡಲಿ ನಿಮಗೆ, ಅದಕ್ಕಾಗಿ ನನ್ನ ಹಾಡನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಡಿಕ್ಷನರಿ ತೆರಿಬೇಕಾದ ಸಂದರ್ಭ ಬಂದರೆ ನನ್ನ ಸೋಲು ಅಂದ್ಕೋತೀನಿ. ಯಾಕಂದರೆ ಸಿನಿಮಾ ಹಾಡು ಬಂದು ಸಾಮಾನ್ಯ ಜನರ ರೀಚ್ ಆಗಬೇಕು. ಮಾಧ್ಯಮ ಸಿನಿಮಾ ರಂಜನೆಯ ಮಾಧ್ಯಮ ಆಗಿರೋದು ಸಾಮಾನ್ಯ ಜನರಿಗೆ, ಅದನ್ನು ಸಾಮಾನ್ಯ ಜನರಿಗೆ ಮೊದಲು ತಲುಪಬೇಕು. ನನ್ನ ಪ್ರತಿಭೆ ಏನೋ ಇದೆ ಅಂತ ನನಗೆ ಯಾವುದೋ ಗೊತ್ತು, ಕಾಸ್ಟ್ಲಿ ಪದ ಗೊತ್ತು, ಯಾರಿಗೂ ಅರ್ಥ ಗೊತ್ತಿಲ್ಲ ಪದ ನನಗೆ ಗೊತ್ತು ಅಂತ ನಾನು ತುಂಬಕ್ಕೆ ಹೋದರೆ ತಪ್ಪು ಅಂತ ನನ್ನ ಎಲ್ರಿಗೂ ಅರ್ಥ ಆಗಬೇಕು, ಎಲ್ರೂ ತಲುಪಬೇಕು ಸಿನಿಮಾ ಹಾಡು ಅಂತ. ಸೊ ಈ ಥರ ಈ ಹಾಡಾಯಿತು. ನೀವು ಇನ್ನೊಂದು ಹಾಡು ಬಗ್ಗೆ ಕೇಳಿದ್ರೆ ಅದನ್ನು ಹೇಳ್ಬಿಡ್ಬೇಕಾ? ಅದೇ ಗರನೆ, ಅದು ಅಷ್ಟೇ. ನಾನು ಪರ್ಟಿಕ್ಯುಲರ್ ನನಗೆ ಅದು ಇಷ್ಟವಾದ, ನನಗೂ ತುಂಬ, ನನಗೆ ಫಿಲ್ಮ್ಫೇರ್ ಅವಾರ್ಡ್ ಕೂಡ ಬಂತು ಹಾಡಿ, ಗಗನವೇ ಬಾಗಿ. ಮತ್ತು ಅದಕ್ಕೆ ಅದು ಕೂಡ ಇನ್ನು ಇಂಥದೇ ಒಂದು ಸಂದರ್ಭ, ಇದು ಬರ್ದಾದ ನಂತರ ಒಂದು ನಂಬಿಕೆ ಬಂದಿತ್ತು ಗುರುಕಿರಣ್ ಅವರಿಗೆ, ಈ ಥರ ಒಂದು ಸ್ಪೆಷಲ್ ಸಾಂಗ್ ಸಿಕ್ಕಿದಾಗ ನೀನೇ ಬರಿ ಅಂದರು. ಬಟ್ ಇಲ್ಲಿ ಮೊದಲನೇ ಬಾರಿಗೆ ಒಬ್ಬ ವಿಲನಿಶ್ ವ್ಯಕ್ತಿತ್ವದ ದೃಷ್ಟಿಯಿಂದ ನಾನು ಸೌಂದರ್ಯ ವರ್ಣನೆ ಮಾಡಬೇಕು, ಪ್ರೇಮ ನಿವೇದನೆ ಮಾಡಬೇಕು. ಭಾಳ ಅವನೊಂದು ಸೊಕ್ಕಿನ ಮೂಟೆ, ಪ್ರತಿಷ್ಠೆಯ ಪರ್ವತ ಥರ ಅವನು, ಅಹಂಕಾರಿ, ಕ್ರೂರಿ ಎಲ್ಲ. ಅವನ ದೃಷ್ಟಿಯಿಂದ ನಾನು ಹೆಂಗೆ ಹೇಳೋದು ಅಂತ ಯೋಚನೆ ಮಾಡಿದಾಗ ಗುರುಕಿರಣ್ ಹೇಳಿದ್ರು ನನಗೊಂದು ಶುರುಗೆ ಒಂದು ಟಫ್ ಅನ್ಸೋ ಪದ ಕೊಡು ಅಂತ. ನಾನು ಏನು ಮಾಡಬೇಕಂತ ಹುಡುಕ್ತಿದ್ದ. ನಾನು ಯಾವುದು ಬೇರೆ ಸಿನಿಮಾದ ಹಾಡು ಬರೆಯೋಕ್ಕೆ ಪ್ರಕೃತಿ ಲಾಡ್ಜಿಗೆ ಹೋಗಿದ್ದೆ.
ಅಲ್ಲಿ ಈ ಮರ ಕುಯ್ಯೋದು ಒಂದು ಗರ್ರ ಅಂತ ಸೌಂಡ್ ಬಂತು, ಅಂದರೆ ಇರಿಟೇಟ್ ಆಯಿತು. ಅವ್ರು ಕೇಳಿದ್ರು ಏನು ಇರಿಟೇಟ್ ಆಗೋ ಥರದ್ದು ಒಂದು ಸೌಂಡ್ ಬೇಕು ಅಂತ. ಈ ಗರ್ರನ ನನಗೆ ಹಿಡ್ಕೊಂಡು ಆ ಗರನೇ ಗರಗರನೇ ಮಾಡ್ಕೊಂಡಿದ್ದೆ. ಇದರಿಂದ ಶುರು ಮಾಡ್ಬೋದಾ ಗುರುಜಿ ಅಂತ ತಕ್ಷಣ ಅವ್ರು ಶುರು ಮಾಡಿದ್ರು. ಸಕಲಾಗಿ ಇದು ಬೇಕಿತ್ತು ನನಗೆ.